ಮೇಡಮ್ ಏನ್ ಮಾಡ್ತಾ ಇದೀರಾ? ಆಕ್ಚುಲಿ ಏನಂದ್ರೆ ನಾನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಜೀರಿಗೆ 1/2 ಟೀ ಸ್ಪೂನು, ಮತ್ತೆ ಇದು ಸೋಂಪು, ಮತ್ತೆ 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಗರಂ ಮಸಾಲ, ಇದು ಪೆಪ್ಪರ್ ಪೌಡರ್, ಇದು ಕರ್ಬೇವಿನ ಸೊಪ್ಪು ಡ್ರೈ ಆಗಿರೋದು, ಆಮೇಲೆ ಇದು ಕಲ್ಲುವ, ಯಾಲಕ್ಕಿ, ಇದು ಚಕ್ಕೆ, ಇದು ಲವಂಗ, ಇದು ಸ್ಟಾರ್ ಇದು ಸ್ಟಾರ್ ಹೂವ, ಇದು ಕಲ್ಲುವ. ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಈಗ ಸೊ ಇದನ್ನ ಮಾತ್ರ ಫ್ರೈ ಮಾಡ್ಕೋತೀನಿ, ಇಷ್ಟು ಮಾತ್ರ ಫ್ರೈ ಮಾಡ್ಕೋತೀನಿ. ಹೇಳಿ ಮೇಡಮ್, ಆಯ್ತಾ? ಆಯ್ತು, ಗ್ರೈಂಡ್ ಮಾಡ್ಕೊಂಡೆ ಮಸಾಲೆ. 250 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಒಂದು 1/2 ಟೀ ಸ್ಪೂನ್ ಸಾಕು, ಇಷ್ಟು ತಗೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಧನಿಯಾ ಪುಡಿ, ಅದು ಧನಿಯಾ ಪೌಡರ್, ಇದು ಸ್ವಲ್ಪ ಧನಿಯಾ ಪೌಡರ್, ಮತ್ತೆ ಪೆಪ್ಪರ್ ಪೌಡರ್ ಎರಡು 1/2 ಟೀ ಸ್ಪೂನ್ ತಗೊಂಡ್ರೆ ಸಾಕು. ಇದು ಹಾಕದಾ? ಫುಲ್ ಹಾಕ್ಬಾರ್ದು. ಮತ್ತೆ ಇದು 1 ಟೀ ಸ್ಪೂನ್ ಹಾಕೋತಾ ಇದೀನಿ ಅಷ್ಟೇ, ಸಾಕು. 1 ಟೀ ಸ್ಪೂನ್ ಇನ್ನೂ ಇದೆ ಅದ್ರಲ್ಲಿ, ಆಮೇಲೆ ತೋರಿಸ್ತೀನಿ. ಮತ್ತೆ ಇದಕ್ಕೀಗ ಸ್ವಲ್ಪ ಲೆಮನ್ ಹಾಕ್ಬೇಕು, ಆಮೇಲೆ ಉಪ್ಪು ಖಾರ ಹಾಕ್ಬೇಕು. ಖಾರ ಹಾಕ್ಬೇಡಿ, ಮೆಣಸಿನ್ಕಾಯಿ ಹಾಕಿದಿರಲ್ಲ. ಕರೆಕ್ಟ್ ಅಲ್ಲ? ಉಪ್ಪು ಜಾಸ್ತಿ ಬಿತ್ತು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಖಾರದ ಪೌಡರ್ ಬೇಡ ಗೈಸ್, ಅದಕ್ಕೆ ಹಾಕಿದೆ. ಐ ಫರ್ಗಾಟ್ ಸೀರಿಯಸ್ಲಿ. ನಾನು ಹೇಳ್ಬಾರ್ದಾಗಿತ್ತಲ್ವಾ, ಜಾಸ್ತಿ ಆಗ್ಬಿಟ್ಟಿರೋದು ಖಾರ. ಇದಕ್ಕೆ ಏನು ಹಾಕಲ್ವಾ? ಮೊಸರು? ಏನಕ್ಕೆ ಮೊಸರು? ಇದಕ್ಕೆ ನಿಂಗೆ ಗೊತ್ತು ನನ್ನ ರೆಸಿಪಿ. ನಾನು ಮೊಸರು ಬೇರೆ ತೆಗೆದುಕೊಂಡಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಹಾಕ್ತೀನಿ, ಅದಕ್ಕೆ ಕೇಳಿದೆ ಅಷ್ಟೇ. ಓಕೆ. ಇದು ಮ್ಯಾರಿನೇಟ್ ಆಗಾಗ ಇಟ್ಬಿಡ್ಬೇಕು. 2 ಹಾಕಲ್ವಾ? ಆಮೇಲೆ ಹಾಕ್ತೀರಾ? ನೀನ್ ಸುಮ್ನೆ ನನಗೆ ಕನ್ಫ್ಯೂಸ್ ಮಾಡ್ಬೇಡ. ಓಕೆ, ಆಯ್ತು. ಮಾಡ್ತಾ ಇದೀರಾ? ಮ್ಯಾರಿನೇಷನ್ ಆಯ್ತಾ? ಮ್ಯಾರಿನೇಷನ್ ಇಟ್ಟಿದ್ದೀನಿ. ಇದು ನಂದು ಸೆಕೆಂಡ್ ರೆಸಿಪಿಗೆ ಚಿಕನ್ ತಗೊಂಡಿದ್ದೀನಿ. ಈಗ ಇದನ್ನ ಮ್ಯಾರಿನೇಷನ್ ಇಡ್ಬೇಕು. ನಮ್ಮ ಮೋಕ್ಷಿಮ ಬಂದ್ಬಿಟ್ಟವಳೆ. ಹಾಯ್ ಮಾಡು, ಹಾಯ್ ಅನ್ನು ಹಿಂಗೆ, ಹಾಯ್ ಮಾಡಿದ್ಲು. ಇದು ಆಕ್ಚುಲಿ ಇದನ್ನು ಮ್ಯಾರಿನೇಟಿಗೆ ಇಡ್ಬೇಕು. ಸೊ ಇದಕ್ಕೆ ನೆಕ್ಸ್ಟ್ 1/2 ಟೀ ಸ್ಪೂನ್ ಆಫ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಬೇಕು. ಸೊ ನಮ್ ಬಾಸ್ ಹಾಕಿದ್ರೆ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟಿಗೆ ಇಟ್ಬಿಡೋಣ. ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡೋಣ. ಆಕ್ಚುಲಿ ಇದು 250 ಗ್ರಾಮ್ ಇಲ್ಲ, ಇನ್ನು ಕಮ್ಮಿ ಇದೆ, ಸಾಕಿಷ್ಟೆ. ಫಸ್ಟ್ನೇದು ಮ್ಯಾರಿನೇಟಿಗೆ ಇಟ್ಟಿದೆ ಅಲ್ವಾ, ಈಗ ಮ್ಯಾರಿನೇಟ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ. ಇದು 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಬೇಕಂದ್ರೆ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಲ್ಲ, ಮರ್ತ್ಬಿಟ್ಟು ಹಾಕ್ಬಿಟ್ರೆ ಕಷ್ಟ. 2 ರೆಸಿಪಿ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕ್ಬೇಕು. ಅಷ್ಟೇ ಗೈಸ್. ಪೆಪ್ಪರ್ ಆಲ್ರೆಡಿ ಅದಕ್ಕೆ ಹಾಕಿದೀನಲ್ವಾ ಮ್ಯಾರಿನೇಟ್ಗೆ, ಮತ್ತೆ ಇಲ್ಲೂ ಇರೋದ್ರಿಂದ ಮಸಾಲೆಲಿದೆ, ಸೊ ನಡೆಯುತ್ತೆ. ಮಸಾಲೆ ಹಾಕ್ಬೇಕು ಅದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಡ್ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಕ್ಚುಲಿ 1 ಸ್ಪೂನ್ ಸಾಕು ಅನ್ಸುತ್ತೆ, 1.5 ಸ್ಪೂನ್ ಹಾಕೊಳ್ಳೋಣ. 1.5 ಸ್ಪೂನ್ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಕಸೂರಿ ಮೇಥಿ, ಕರೆಕ್ಟ್. ಎಷ್ಟು ಬೇಗ ಬರಲ್ಲ ಗೈಸ್, ಅಡಿಗೆ ಬಿಟ್ರು ಅವರು, ಅದಕ್ಕೆ ನನಗೆ ಬರಲ್ಲ. ನಾವು ಮಾಡಿದ ಚಂದ ನೋಡ್ಬನ್ನಿ ನೀವು. ಕಸೂರಿ ಮೇಥಿ. ಸೊ ಎಲ್ಲದು ಮಿಕ್ಸ್ ಮಾಡ್ಬೇಕು. ಇದು ವಾಟರ್ ಏನು ಹಾಕ್ಬಾರ್ದು, ಹಂಗೆ ಮಿಕ್ಸ್ ಮಾಡ್ಬೇಕು. ಚಿಕನ್ ಅಲ್ಲಿ ಇರುತ್ತಲ್ಲ ವಾಟರ್, ಅದೇ ಸಾಕಾಗತ್ತೆ. ಮತ್ತೆ ಇದಕ್ಕೆ ಅವಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ವಾ, ಅದು ಮತ್ತೆ ಇಲ್ಲಿ 1 ಸ್ಪೂನ್ ಸಿಗತ್ತೆ ಅನ್ಸುತ್ತೆ. ಎಸ್, 1 ಸ್ಪೂನ್ ಕರೆಕ್ಟ್ ಆಗಿದೆ. ಅದು 1.5 ಸ್ಪೂನ್ ಇದೆ ಅನ್ಸುತ್ತೆ. ಫುಲ್ ಹಾಕೊಂಡ್ಬಿಡೋಣ. ಆಕ್ಚುಲಿ ಏನಂದ್ರೆ ಗೈಸ್, ಎಲ್ಲ ಹಾಕೊಂಡಾಯ್ತಲ್ಲ, ಇದಕ್ಕೆ ವಾಟರ್ ಹಾಕೋಬಾರ್ದು, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ವಾಟರ್ ಹಾಕ್ಬಿಟ್ರೆ ಟೇಸ್ಟ್ ಬರಲ್ಲ. ಮೊಟ್ಟೆ ಹಾಕಲ್ವಾ ಕಬಾಬ್ಗೆ? ಮೊಟ್ಟೆ ಗಿಟ್ಟೆ ಏನಿಲ್ಲ ಗೈಸ್, ಮೊಟ್ಟೆ ಗಿಟ್ಟೆ ಎಲ್ಲ ಆ ಕಾಲಕ್ಕೆ ಹೋಯ್ತು. ಈಗ ವಿತೌಟ್ ಎಗ್
ಚಿಕನ್ನೇ ತಿಂತಿರಂತೆ, ಮೊಟ್ಟೆ ತಿನ್ನಲ್ವಾ? ಮೊಟ್ಟೆ ತಿಂತೀವಿ, ಬಟ್ ಈಗ ಮಾಡ್ತಾ ಇರೋ ಕಬಾಬ್ ಡಿಫ್ರೆಂಟ್, ಸೊ ಮೊಟ್ಟೆ ಇಲ್ಲ. ಓಕೆ. ಇದು ಆಕ್ಚುಲಿ ಹಂಗೆ ಡ್ರೈ. ಈಗ ಮಸಾಲ ಅವಾಗಲೇ ರುಬ್ಬಿದ್ನಲ್ಲ ಅದು, ಮತ್ತೆ 1.5 ಸ್ಪೂನ್ ಮೊಸರು, ಮತ್ತೆ 1 ಸ್ಪೂನ್ ಕಾರ್ನ್ ಫ್ಲೋರ್. ಬೇಕಂದ್ರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕೊಬಹುದು, ಜೊತೆಗೆ ಹಾಕೋಬಹುದು ಅಕ್ಕಿ ಹಿಟ್ಟುನು. ಆಮೇಲೆ ಉಪ್ಪು, ಖಾರ, ಸ್ವಲ್ಪ ಅರಶಿನ, ಆಮೇಲೆ ರುಬ್ಬಿರೋ ಮಿಶ್ರಣ ಈಗ ಆಲ್ರೆಡಿ ನಿಮಗೆ ತೋರ್ಸಿದೀನಿ. ಇದು ಹಂಗೆ ಡ್ರೈ ಆಗಿ ಕಲ್ಸ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಚಿಕನ್ ಮ್ಯಾರಿನೇಟ್ ಆಗಿರುತ್ತೆ, ಈಗ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡುವ. ಆಯ್ತು ಮೇಡಮ್, ಮ್ಯಾರಿನೇಷನ್ ಆಯ್ತು. ಈಗ ಅದೇ ಡ್ರೈ ಆಗಿ ಕಲ್ಸ್ಕೊಂಡಿದ್ದೆ ಅಲ್ವಾ, ಅದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮಸಾಲೆ ಕಮ್ಮಿ ಆಯ್ತು ಜಾಸ್ತಿ ಆಯ್ತು ಒಂದು ಗೊತ್ತಿಲ್ಲ. ಏನಾಗಿ ಬಿಡಿ ಮೇಡಮ್, ನಾನ್ ಗೆಲ್ಬೇಕು ಗೈಸ್. ಅವನ್ದು ಉಪ್ಪಿಲ್ಲ, ಖಾರ ಇಲ್ಲ. ನನ್ಗೆ ಆಡ್ಕೊಂಡಿದ್ದ ಒಂದ್ಸಲ ಉಪ್ಪು ಖಾರ ಇಲ್ಲ ಅಂತ. ಮೇಡಮ್ ಏನೋ ಮಾಡ್ತಾ ಇದೀರಾ? ಅದೇ ಈಗ ಕಂಟಿನ್ಯೂ ಮಾಡ್ತಾ ಇದೀರಾ? ಬಾಯ್ಲ್ ಮಾಡ್ಬೇಕು. ಬಾಯ್ಲ್ ಮಾಡಿದ್ರೆ ಇದು ಫಸ್ಟ್ ರೆಸಿಪಿ ಮುಗಿಯುತ್ತೆ. ನೆಕ್ಸ್ಟ್ ಸೆಕೆಂಡ್ ರೆಸಿಪಿ ಮಾಡ್ಬೇಕು. ಅದು ಮ್ಯಾರಿನೇಟ್ ಆಗ್ತಿದೆ ಚಿಕನ್ ಆಲ್ರೆಡಿ. ಮ್ಯಾರಿನೇಟ್ ಆಗ್ಲಿ ಗೈಸ್. ಈಗ ಆಯಿಲ್ ಕಾಯ್ದಿದೆ ಸಾಕು. ಲೋ ಫ್ಲೇಮ್. ಇವನು ಮೋಸ ಮಾಡ್ತಾನೆ ಗೈಸ್, ಅದಕ್ಕೆ ನಾನು ಮೋಸ ಮಾಡಲ್ಲ. ನಾನು ಇನ್ನು ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ನೀನು ಟೇಸ್ಟ್ಗೆ ಒಂದೊಂದು ಎರಡು ಕೊಡ್ತೀರಾ ಜಡ್ಜ್ಗೆ? ಯಾಕೆ ಅಂತ ಕೇಳಲ್ವಾ? ಬಿಕಾಸ್ ಒಂದು ಮಾಡಿ ಅದು ಸ್ವಲ್ಪ ಡ್ರೈ ಆಗೋ ಸ್ಟೇಜ್, ಮೆತ್ತಗಾಗ್ತಿದೆ ಅಂತೆ. ಸೊ ಅದಕ್ಕೆ ಜಸ್ಟ್ ಟೇಸ್ಟಿಗೆ ಬೇಕಿರೋಷ್ಟು ಮಾತ್ರ ಈಗ ಬಾಯ್ಲ್ ಮಾಡ್ಕೋತೀನಿ, ಆಮೇಲೆ ಇನ್ನಕ್ಕಿದ್ ಬಾಯ್ಲ್ ಮಾಡ್ಕೋತೀನಿ. ಓಕೆ. ಆಕ್ಚುಲಿ ಗೈಸ್, ನಮ್ ಬಾಸ್ ಬೇಜಾರಾಗ್ಬಿಟ್ಟಿದ್ರೆ ಯಾಕೆ ಅಂತಾನೆ ಗೊತ್ತಿಲ್ಲ. ಏನಕ್ಕೂ ಇಲ್ಲ, ಇವಾಗ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಏನಿಲ್ಲ ಗೈಸ್, ನಂದು ಫಸ್ಟ್ ರೆಸಿಪಿ ಟೇಸ್ಟ್ ನೋಡಿ, ರಿಯಾಕ್ಷನ್ ಎಲ್ಲ ಗೊತ್ತಾಗುತ್ತೆ. ಆಕ್ಚುಲಿ ಅವನಿಗೆ ಏನಿಲ್ಲ, ಚೆನ್ನಾಗಿದೆ. ಇದು ನಾನು ಸುಮ್ನೆ ಹಂಗೆ ಬಂದಿದ್ ಮಾಡಿದ್ದು, ಇನ್ಸ್ಟಾಗ್ರಾಮ್ ಅಲ್ಲೇ ನಾನು ನೋಡಿದ್ದು ವಿಡಿಯೋ ಇದು. ಬಟ್ ಅದ್ ಬಾಯ್ಲ್ ಆಗ್ಬೇಕು. ಅದು ಚಿಕನ್ ದಪ್ಪ ಕಟ್ ಮಾಡ್ಬಿಟ್ಟವ್ರಿ, ಬೇಯಿಸೋದೇ ಸ್ವಲ್ಪ ಕಷ್ಟ. ನಿಧಾನಕ್ಕೆ ಬೇಯಲಿ. ನೆಕ್ಸ್ಟ್ ನಾವು ರೆಸಿಪಿ ರೆಡಿ ಮಾಡೋಣ, ಹೇಳ್ತೀರಾ? ನಾನೇ ರೆಡಿ ಮಾಡ್ತೀನಿ, ಅವ್ರು ಹೇಳ್ತಾರೆ. ಓಕೆ, ಅವ್ರು ಎಷ್ಟೆಷ್ಟೇ ಕ್ವಾಂಟಿಟಿ ನಾನು ಹೇಳ್ತಾರೋ ಅಷ್ಟೇ ಕ್ವಾಂಟಿಟಿ ಹೇಳ್ತೀನಿ. ಬಟ್ ಈಗ ನಂಗೆ ಮಾಡಕ್ ಆಗ್ತಿಲ್ಲ, ಅವನೇ ಮಾಡ್ತಾನೆ. ಆಕ್ಚುಲಿ ನಂದು ಸೆಕೆಂಡ್ ರೆಸಿಪಿ ಬಂದು ಪಾಪ್ಕಾರ್ನ್ ಚಿಕನ್. ಅದೇ KFC ಚಿಕನ್ ಏನ್ ಸಿಗತ್ತೋ ಅದೇ ತರ ಮಾಡ್ತಾ ಇರೋದು. ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಈಗ ಅದನ್ನ ಕಲಿಸ್ಬಿಟ್ಟು ಅದನ್ನ ನೆಕ್ಸ್ಟ್ ಫ್ರೈ ಮಾಡಿದ್ರೆ ಆಯ್ತು. ಸೊ ಪ್ರೋಸೆಸ್ ತೋರಿಸಿ, ಪ್ರೋಸೆಸ್ ನಂದನ್ನ ಅವ್ನ್ ಮಾಡ್ತಿದ್ದಾನೆ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ. ಈಗ ನಂದು ಅವನ್ ಮಾಡ್ತಾನೆ ಗೈಸ್. ಆಕ್ಚುಲಿ ಬೋನ್ಲೆಸ್ ತಗೋಬೇಕು. ಬೋನ್ಲೆಸ್ ನಾನು ತಗೊಂಡಿರೋದ್ರಿಂದ ನಂದೇನು ಬೋನ್ಲೆಸ್ ಬೇಕಂತ ಏನಿಲ್ಲ, ಬೋನ್ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದೇನು ಆಕ್ಚುಲಿ ನೋಡಿ ಗೈಸ್, ನಂದು ಟೇಸ್ಟ್ ಮಾಡ್ಬಿಟ್ಟು ಮಕ್ಕ ಸಪ್ಪು ಮಾಡ್ಕೊಬಿಡ್ತಾನೆ. ಓಕೆ, ಹೇಳಿ ಮೇಡಮ್, ಇದು ಏನೇನು ಹಾಕ್ಬೇಕು ಹೇಳಿ. ಈಗ ಇದು ಸೆಕೆಂಡ್ ರೆಸಿಪಿ. ಇದು ಮ್ಯಾರಿನೇಟ್ ಆಗಿರೋ ಚಿಕನ್. ಆಕ್ಚುಲಿ ಈಗ ನಂದು ಸ್ಟಾರ್ಟ್ ಮಾಡೋಣ ಅಂತ ಐಸ್ ವಾಟರ್ ತಗೊಂಡ್ಬಂದಿದ್ದೀನಿ ಫ್ರಿಡ್ಜ್ ಇಂದ. ಐಸ್ ವಾಟರ್ ತಗೊಂಡ್ಬಂದಿದ್ದಾನೆ. ಏನಕ್ಕೆ ಅಂದ್ರೆ ಅದು ಮೇಡಮ್ ಅವ್ರು ಹೇಳಿದ್ದಾರೆ, ಅವ್ರು ಯಾವ್ದೇ ತರ ಹೇಳ್ತಾರೋ ಅದ್ ರೀತಿ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಹೇಳಿ ಮೇಡಮ್. ಇಲ್ಲೇ ಇಟ್ಕೊಡ. ಸ್ವಲ್ಪ ಹಾಕ್ಬೇಕಲ್ವಾ? ನಾನು ಏನೇನ್ ತಗೊಂಡಿದ್ದೀನಿ, ಏನೇನ್ ಯೂಸ್ ಮಾಡ್ತೀನಿ, ಹಾಕ್ಬೇಕಾ? ಅದಕ್ಕೂ ಹಾಕ್ಬೇಕು. ಆಕ್ಚುಲಿ ಇಲ್ಲಿ ಮ್ಯಾರಿನೇಟ್ ಆಗಿರೋ ಚಿಕನ್, ಖಾರ, ಮತ್ತೆ ಸ್ವಲ್ಪ ಗರಂ ಮಸಾಲ, ಮತ್ತೆ ಸ್ವಲ್ಪ ಧನಿಯಾ ಪೌಡರ್ನ ಆಡ್ ಮಾಡ್ತೀನಿ. ಉಪ್ಪು ಸ್ವಲ್ಪ. ಇಲ್ಲಿ ಫ್ರೈ ಆಗಿದೆ ಚಿಕನ್, ಇದು ಬೆಂದಿದೆ ಅನ್ಕೊಂತೀನಿ. ದಪ್ಪ ಕಟ್. ಆಕ್ಚುಲಿ ಗೈಸ್, ನಾನು ನಿಮಗೆ ತೋರಿಸ್ತೆ ಅಲ್ವಾ, ಅದು ಬಾಯ್ಲ್ ಆಗ್ತಿದೆ. ಚಿಕ್ಕ ಪೀಸ್ ಬೇಕಿತ್ತು, ದೊಡ್ಡ ಪೀಸ್ ಕೊಟ್ಬಿಟ್ಟಿದ್ದೆ. ಬಟ್ ಓಕೆ, ಬಾಯ್ಲ್ ಮಾಡೋಣ. ಆಮೇಲೆ ಇದು ನೆಕ್ಸ್ಟ್ ಕಾರ್ನ್ ಫ್ಲೋರ್ ಏನೇನು ಐಟಮ್ ತೋರಿಸ್ತಾ ಇಲ್ವಾ, ಈಗ ಅದು ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ಇಲ್ಲಿ ಮ್ಯಾರಿನೇಟ್ ಮಾಡಿ ಚಿಕನ್, ನೆಕ್ಸ್ಟ್ ಕಾರ್ನ್ ಫ್ಲೋರಿಗೆ ಇದು ಮಾಡಿ ಐಸ್ ವಾಟರಿಗೆ ಡಿಪ್ ಮಾಡಬೇಕು ಒನ್ಸ್. ಓಕೆ, ಡಿಪ್ ಮಾಡಿ ಮತ್ತೆ ಕಾರ್ನ್ ಫ್ಲೋರ್ ಅಲ್ಲಿ ಇದು ಮಾಡಿದ್ರೆ ಸಾಕು, ಒಂದೇ ಟೈಮ್ ಸಾಕು. ಅದು ಜಾಸ್ತಿ ಇದಾಗ್ಬಿಡುತ್ತೆ. ಸೊ ಓಕೆ, ಅದನ್ನ ಒಂದು ಪ್ಲೇಟಿಗೆ ಇಟ್ಕೊಂಡು
ಸೊ ಅದ್ ಡಿಪ್ ಮಾಡಿರೋದು ಅಲ್ಲಿ ಇಟ್ಕೋತಾ ಇದ್ದಾನೆ. ಒನ್ಸ್ ಡಿಪ್ ಮಾಡಿ ಮತ್ತೆ ಕಾರ್ನ್ಫ್ಲೋರ್ ಒಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಅಲ್ಲೇ ಇಟ್ಬಿಡೋದು ಅಷ್ಟೇನಾ? ಅಷ್ಟೇ. ಅದೇ ಪ್ರೋಸೆಸ್ ಎಲ್ಲದಕ್ಕೂ. ನಂದು ಈ ತರ ನಾನು ಮಾಡ್ಬೇಕಾಗಿತ್ತು. ಆಕ್ಚುಲಿ ಈ ತರ ಮಾಡಕ್ ಹೋಗಿ ಇನ್ನೊಂದ್ ತರ ಮಾಡ್ದ. ಇದು ಆಕ್ಚುಲಿ ನನ್ ಪ್ರೊಸೀಜರ್ ಇದು. ನಾನು ಫಸ್ಟ್ ಹೇಳ್ದಲ್ವಾ, ನಂದು ಬೇರೆ ಅವ್ನ್ದು ಬೇರೆ. ಅವ್ನ್ ಬೋನ್ಲೆಸ್ ಚಿಕನ್ ಅವನೇ ತೆಕ್ಕೊಂಡ, ಬೋನ್ಲೆಸ್ ಚಿಕನ್ ತೆಕ್ಕೊಂಡ. ಆದ್ರೂ ಏನೋ ಮಾಡಕ್ ಹೋಗಿ ಏನೋ ಮಾಡ್ದ. ಬಟ್ ಓಕೆ, ಎಂತಿ ಮುಂದೆ ಸೋಲ್ಬೇಕು ಗೈಸ್, ಗಂಟಿರು ಅವಾಗೆ ಉದ್ದಾರ ಆಗೋದು. ಏನಂತೀರಾ ಇದಕ್ಕೆ? ಓಕೆ ಮೇಡಮ್, ಆಯ್ತು ಸೋಲೋಣ. ಗೆದ್ದವ್ರಿಗೆ ಏನು ಅಂತ ಹೇಳಿ, ಬೇಕಾದ್ರೆ ನಾನು ಸೋಲ್ತಿದ್ದೀನಲ್ಲ, ಗೆದ್ದವ್ರಿಗೆ ಈಗ ಅವನು ಫಿಕ್ಸ್ ಆಗ್ಬಿಟ್ಟವನೆ ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಮುಂಚೆ ಅವ್ನ್ ಬ್ಲಾಗ್ ನೋಡಿದಿರ ನೀವು, ಅವ್ನ್ ಬ್ಲಾಗ್ ಅಲ್ಲಿ ಇರೋ ಜೋಸ್ಕು ನನ್ಗೂ ಒಂದ್ ಟೇಸ್ಟ್ ಮಾಡ್ದಾಗಿಂದ ಹಂಗೆ ನೋಡಿ ನೋಡಿ ಹಿಂಗಾಗ್ಬಿಟ್ಟಿತ್ತು. ಮಕ್ಕ ಹಂಗ್ ಮಾಡ್ಕೊಬಿಟ್ಟವನೆ. ಗೊತ್ತಿಲ್ಲ, ಅದು ನೋಡಿ ಡಿಪ್ ಮಾಡಿ ಕ್ಲೀನ್ ಆಗಿ ಹಾಕು, ಆಮೇಲೆ ಹಾಳ್ ಮಾಡ್ಬೇಡ. ಮಾಡಕ್ ಆಗ್ತಿಲ್ಲ ಗೈಸ್, ಅದಕ್ಕೆ ಅವನೇ ಮಾಡ್ತಾವನೆ. ಈಗ ಇದು ಬಾಯ್ಲ್ ಆಗಿದೆ ಫಸ್ಟ್ ರೆಸಿಪಿದು, ಅದು ತೆಗ್ದ್ಬಿಡ್ತೀನಿ, ಇಲ್ಲಾಂದ್ರೆ ಸಿದೋಗ್ಬಿಡುತ್ತೆ. ಬೆಂದಿರುತ್ತಲ್ಲ, ತೆಗ್ದ್ಬಿಡ್ತೀನಿ. ದೊಡ್ಡ ದೊಡ್ಡ ಪೀಸ್ ಅವನ್ ಬಿಡ್ತಕ್ಕ ತೆಗ್ದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಅವನಿಗೆ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನ್ ಜಾಸ್ತಿ ಅವ್ನಿಗೆ ಏನು ಮಾಡೇ ಕೊಟ್ಟಿಲ್ಲ, ಹೇಳ್ಬೇಕಾದ್ರೆ ನಾನೇನು ಜಾಸ್ತಿ ಮಾಡ್ಕೊಟ್ಟಿಲ್ಲ ಅವನಿಗೆ. ಬಟ್ ಇವತ್ತು ಟು ಬಿ ಫ್ರ್ಯಾಂಕ್ ಆನೆಸ್ಟ್ಲಿ ಹೇಳ್ತೀನಿ, ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೆ. ಅವನಿಗೋಸ್ಕರ ಅಂತಾನೆ ಮಾಡಿದ್ದು. ಚೆನ್ನಾಗೈತೆ ಅಂತ ಅವನೇ ರಿವ್ಯೂ ಕೊಟ್ಬಿಟ್ಟು ನಾನೇ ಸೋತೋಗ್ಬಿಟ್ಟೆ ಅಂತ ಒಪ್ಕೊಂಡ್ಬಿಟ್ಟ ಅವನು. ಇವಾಗ ಹಾಕ್ಲಾ ಇದನ್ನ? ಈಗ ನೆಕ್ಸ್ಟ್ ಅದೇ ತೋರ್ಸಿನಲ್ವಾ ಪ್ರೊಸೀಜರ್, ಅದನ್ನ ಡೈರೆಕ್ಟ್ ಆಯಿಲ್ ಅಲ್ಲಿ ಡಿಪ್ ಮಾಡ್ಬೇಕಂದ್ರೆ ಬಟ್ ಲೋ ಫ್ಲೇಮ್. ಅದ್ ನೀವು ಒನ್ ಟೈಮ್ ನೀರೊಳಗೆ ಹಾಕ್ಬಿಟ್ಟು, ಅಂದ್ರೆ ಕೋಲ್ಡ್ ವಾಟರ್ ಒಳಗೆ ಹಾಕ್ಬಿಟ್ಟು ಇದು ಕಾರ್ನ್ಫ್ಲೋರ್ ಅಲ್ಲಿ ಮಿಕ್ಸ್ ಮಾಡಿದ್ರು ಓಕೆ. ಒನ್ ಟೈಮ್ ಮತ್ತೆ ಸೆಕೆಂಡ್ ಟೈಮ್ ಮಾಡಿದ್ರು ನಿಮ್ಗೆ ಜಾಸ್ತಿ ಕೋಟ್ ಬರುತ್ತೆ. ಕ್ರಿಸ್ಪಿ ಜಾಸ್ತಿ ಬೇಕನ್ನೋರು 2 ಸಲ ಆತರ ಮಾಡಿ, 3 ಸಲ ಬೇಕಾದ್ರೂ ಮಾಡ್ಬೋದು. ನಾನ್ ಸಾಕು ಒಂದೇ ಟೈಮ್, ಜಾಸ್ತಿ ಕ್ರಿಸ್ಪಿ ಬೇಡ ಅಂತ 1 ಟೈಮ್ ಸಾಕು. ಇದು ಉಪ್ಪು ಖಾರ ಟೇಸ್ಟ್ ಮಾಡಿಲ್ಲ ಗಚ್ಚಿ. 2ನೇ ರೆಸಿಪಿ ನೋ ಟೇಸ್ಟ್, ಡೈರೆಕ್ಟ್ ಆಗಿ ಹಾಕಿರೋದು ಅಷ್ಟೇ. ಅದೇನು ಉಪ್ಪು ಖಾರ ಏನಾಗುತ್ತೆ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದ್ದೀನಿ. ಈಗ ಹೇಳೋ ನಿಂದು ಏನ್ ಅನ್ಸ್ತು? ಚೆನ್ನಾಗಿದೆ, ಮೇ ಬಿ ಇದು ಚೆನ್ನಾಗಿದೆ ನೋಡೋದಕ್ಕಂತೆ ಗೈಸ್. ಇನ್ನೊಂದಕ್ಕೆ ಇನ್ನೂ ನಾನು ತಿಂದಿಲ್ಲ ಗೈಸ್, ತಿಂದಾಗಲೇ ತಾನೇ ಗೊತ್ತಾಗೋದು. ಈಗ ಹೇಳು ಏನ್ ಅನ್ಸ್ತು? ನನ್ನ ಅನ್ಸಿಕೆ ಪ್ರಕಾರ ಇವತ್ತು ನಾನೇ ಸೋಲ್ತೀನಿ. ಗೆದ್ದವ್ರಿಗೆ ಏನು ಅಂತ ಹೇಳ್ತಾ ಇಲ್ಲ ಗೈಸ್. ಈಗ ಅವ್ನ್ ಸೋಲ್ತಾವನೆ ಅಂದ್ರೆ ನಾನ್ ಗೆಲ್ಲ, ನನಗೆ ಅವ್ನು ಏನಾದ್ರು ಕೊಡ್ಬೇಕಲ್ವಾ ಗೈಸ್? ಏನು ಅಂತ ಕೇಳಿದ್ರೆ ತಾನೇ ಗೈಸ್ ಕೊಡಕ್ಕೆ. ಗೈಸ್ ಆಕ್ಚುಲಿ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಹೋಗೋಣ? ಅದೆಲ್ಲ ಬೇಡ, ಕರ್ಕೊಂಡು ಹೋಗೋಣ ಬಿಡಿ. ಏನಿಲ್ಲ ಗೈಸ್, ಅವ್ನು ಸೋತಿರೋದ್ರಿಂದ ನಾನು ಶಾಪಿಂಗ್ ಹೋಗ್ಬೇಕು. ಸೊ ನಾನು ತಗೊಂಡಿದ್ದಕ್ಕೆಲ್ಲ ಅವ್ನು ದುಡ್ಡು ಕೊಡ್ಬೇಕು ಅಷ್ಟೇ. ಏನ್ ಹೇಳ್ತೀಯಾ? ಓಕೆ ಓಕೆ ಡನ್ ಗೈಸ್. ಏನಿಲ್ಲ ಗೈಸ್, ಆ ಆಯಿಲ್ ಒಳಗೆ ಬಾಯ್ಲ್ ಮಾಡಿದ್ರೆ ಸಾಕು. ಆಕ್ಚುಲಿ ಇದು ನಿಮ್ಗೆ ತುಂಬಾ ಕ್ರಿಸ್ಪಿ ಬೇಕು ಅನ್ನಂಗಿದ್ರೆ ಇದು ಯಾವ್ದೋ ಚೆನ್ನಾಗೇ ಮಾಡಿಲ್ಲ ನೋಡಿ ಗೈಸ್. ಇಲ್ಲಮ್ಮ ಮಾಡಿದ್ದೀನಿ. ಇದು ಒಂದ್ 2-3 ಸಲ ನೀರೊಳಗೆ ಹಾಕೊಂಡು ಅಜ್ಜಿ ಗೈಸ್ ಚೆನ್ನಾಗ್ ಬರುತ್ತೆ ನೋಡಿ ಗೈಸ್. ಕೋಟಿಂಗ್ ಬಂದಿಲ್ಲ, ಕೋಟಿಂಗ್ ಎಲ್ಲ ಹಾಳ್ ಮಾಡೈತಿ ಹುಡ್ಗ ನೋಡಿ ಗೈಸ್. ಚೆನ್ನಾಗ್ ಕೋಟಿಂಗ್ ಮಾಡಿಲ್ಲ, ನಾನ್ ಮಾಡ್ತೀನಿ ಅಂತ ಹಾಳ್ ಮಾಡ್ಬಿಟ್ಟಾನೆ ಗೈಸ್. ಟೇಸ್ಟ್ ಚೆನ್ನಾಗೈತೆ, ನಾನು ಟೇಸ್ಟ್ ಮಾಡಿಲ್ಲ ಇನ್ನು, ಬಟ್ ಹೇಳ್ತಾ ಇದೀನಿ ಟೇಸ್ಟ್ ಚೆನ್ನಾಗಿದೆ. ಇಬ್ರು ಸೇರಿ ಇದೆ ಫಸ್ಟ್ ಟೈಮ್ ಏನಲ್ಲ, ರೆಗ್ಯುಲರ್ ಆಗಿ ನಾವು ಇಬ್ರು ಸೇರ್ಕೊಂಡೆ ಅಡುಗೆ ಮಾಡೋದು. ನಾನೊಂದು ಹಾಕೋರು ಅವನೊಂದು ಹಾಕ್ತಾನೆ. ಬಟ್ ಇವತ್ತು ಮಾತ್ರ ನಂದು ನಾನು ಅವನು ಮಾಡಿರೋದು. ಏನಂತ? ಹೌದು, ಎಕ್ಸ್ಪೀರಿಯನ್ಸ್, ಸಿಂಗಲ್ ಆಗಿ ಮಾಡಿದ್ದೆ ಎಕ್ಸ್ಪೀರಿಯನ್ಸ್. ಏನಿಲ್ಲ ಗೈಸ್, ಅವನೇ ಚೆನ್ನಾಗಿ ಅಡುಗೆ ಮಾಡೋದು. ಆಕ್ಚುಲಿ ನೆಕ್ಸ್ಟ್ ಟೈಮ್ ಅವ್ನು ಮಾಡ್ತಾನಲ್ವಾ, ಅವನಿಗೆ ಗೊತ್ತಿಲ್ದಿರೋ ರೀತಿ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ. ಡೌ ಮಾಡ್ತಾನೆ. ಆದ್ರೆ ಟೇಸ್ಟ್ ಮಾತ್ರ ನಾನೇ ಮಾಡೋದು. ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳೋದು ನಾನು, ಬಟ್ ಅವನೇ ಹಾಕಿ ಮಾಡ್ತಾನೆ ಗೈಸ್. ಅದೇನಿಲ್ಲ, ಚೆನ್ನಾಗಿ ಮಾಡ್ತಾನೆ. ಈಗ ಬಾಣ್ಲಿ ದಬಾಗ್ತಿದ್ದೆ ಅಲ್ವಾ, ಬಾಣ್ಲಿ ದಬಾಕ್ಬಿಡ್ತಿದ್ದ ಗೈಸ್. ಫುಲ್ ಆರ್ಟ್ ಇದೆ ಅದು ಆಯಿಲು. ಏನ್ ಅನ್ಸ್ತಮ್ಮ ಇವತ್ತಿನ ಕುಕಿಂಗ್? ನೋಡಿ ಗೈಸ್, ನನ್ ತಿಂತವನೆ, ನನ್ಗೆ ಕೊಡ್ತಿಲ್ಲ. ಚೆನ್ನಾಗೈತೆ ಉಪ್ಪು ಖಾರ? ಏನೈತೆ? ಚೆನ್ನಾಗಿದೆ. ಆಕ್ಚುಲಿ ಗೈಸ್ ಹೇಳಿ ಹೆಂಗಿದೆಮ್ಮ ಸೆಕೆಂಡ್ ಇದು? ಎರಡು ಚೆನ್ನಾಗಿದೆ ಅಂತ ಗೈಸ್. ಅವನು ಚೆನ್ನಾಗಿದೆಯಲ್ಲ ಜಡ್ಜ್ ಸರಿ ಇಲ್ಲ ಗೈಸ್, ಅಳಿಗೆ ಅಂತ ಅವನಿಗೆ ಸಪೋರ್ಟು. ಬೈತಾ ಇರ್ಲಿ. ಆಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಿಷಯ ಇಲ್ಲ, ಹೆಣ್ಣು ಮಕ್ಕಳ ಮನೆಯಲ್ಲಿ ಅಲ್ಲಿ ಹಿಂಗೆ ಸಪೋರ್ಟ್ ಇದೆ.
ಏನಾದ್ರು ಮಾಡಿ ಅವನೇ ಚೆನ್ನಾಗಿ ಮಾಡಿದ್ರು ಅವನೇ ರೈಟ್ ಅಂತಾನೆ ಹೇಳ್ತಾರೆ. ಅತಿಥಿ ಸರ್ಕಾರ ನೋಡ್ಬಿಟ್ರೆ ಬಂದ ನೋಡಿ. ಹೇಳಮ್ಮ ಇವತ್ತು ನಮ್ಮಮ್ಮ ಏನ್ ಹೇಳ್ಬೋದು? ಈಗ ಇವತ್ತು ಅಮ್ಮ ಏನ್ ಹೇಳ್ಬೋದು? 100% ನಂದು ಚೆನ್ನಾಗಿಲ್ಲ. ನಾನ್ ಲಾಸ್ಟಿಗೆ ಉಪ್ಪು ಕರೆಲ್ಲ ಹಾಕಿದ್ನಲ್ಲ ಅದು ಇರುವಾರ ಚೆನ್ನಾಗಿಲ್ಲ. ಈಗ ನಮ್ದು ಚಿಕನ್ ಮಿಕ್ಸರ್ಗೆ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಕೊಡ್ತಾ ಇದೀನಿ. ಆಕ್ಚುಲಿ ನನ್ ಗೆಸ್ಸಿಂಗ್ ಏನ್ ಗೊತ್ತಾ, ಇಬ್ರದು ಒಂದೊಂದ್ ಚೆನ್ನಾಗಿದೆ ಒಂದೊಂದ್ ಚೆನ್ನಾಗಿಲ್ಲ ಅಂತ ಹೇಳ್ಬಹುದು. ಐ ಥಿಂಕ್ ಸೊ. ಆತರ ಹೇಳಿದ್ರೆ ಏನಾಗುತ್ತೆ? ಶಾಪಿಂಗ್ ಕ್ಯಾನ್ಸಲ್. ಮೋಸ ಮೋಸ. ನಾನು ಅವನಿಗೆ ಕೊಡ್ತೀನಿ, ಅವ್ನು ನಂಗೆ ಕೊಡ್ತೀನಿ. ಏನು ಕೊಡ್ಸಿಲ್ಲ ಗಾಯ್ಸ್. ಡೌ ಮಾಡ್ಕೊಂಡು ಇನ್ಮೇಲೆ ಎಲ್ಲಾ ಚಿಕ್ಕ ಚಿಕ್ಕದು ವಿಡಿಯೋ ಮಾಡಿದ್ರೆ ಸಿಗಕತ್ತ ಅನ್ಕಲ್ಲ. ಈಗ ಇಬ್ಬರದು ರೆಸಿಪೀಸ್ ಕಂಪ್ಲೀಟ್ ಆಗಿದೆ. ಇದು ವಿಡಿಯೋದು ನೆಕ್ಸ್ಟ್ ರಿಸಲ್ಟ್ ಬೇಕು ಅಂದ್ರೆ ಆಕ್ಚುಲಿ 3 ಪಾರ್ಟ್ ಆಗಿ ಬರುತ್ತೆ ವಿಡಿಯೋ. ಫಸ್ಟ್ ಪಾರ್ಟ್ ನಂದು, ಸೆಕೆಂಡ್ ಪಾರ್ಟ್ ಮೇಡಮ್ದು, ಥರ್ಡ್ ಪಾರ್ಟ್ ಜಡ್ಜ್ದು. ಕೇಳಿಸ್ಕೊಂಡ್ರಲ್ವಾ? ಈ ವಿಡಿಯೋ ನಿಮ್ಗೆ ಲೈಕ್, ಶೇರ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇಬ್ರಲ್ಲಿ ಯಾರು ಗೆದ್ರು ಅನ್ನೋದು ನೋಡ್ಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ ವೇಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಯಾರು ಚೆನ್ನಾಗಿದೆ ಏನಂತೀಮ್ಮ. ಓಕೆ.